ओम अथातो ब्रह्म जिज्ञासा ओम ओम जन्माद्यस्येतः ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि शीर्यत्ररूपिण्युरुगायपादयोः करोति मानं बहुधा विभूतिभिः प्रिङ्खश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुच्युर्देहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् सृष्टिस्थित्यप्ययेह नियति दृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुर नरद्वीषशत्रुत्मकस्य विष्णोः व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् आकाशनामा विघ्नेशः वायुश्चाकाशकस्मृतः आकाश इति लक्ष्मीश्च तथाकाशो हरिस्वयम् हरेस्तु प्रतिमाप्राज्ञाः तत्रस्थः केशवस्वयं ददाति ज्ञानविशेषः परमात्मा स्वयं विभुः श्रीमत्सुधाद्भुताम्बोधि विक्रीडन विचक्षणान् वाक्यार्थचन्द्रिकाकारान् विद्याधीशगुरून् भजे अंजनासूनु सान्निध्यात् विजयेन विराजितम् अजितप्रीतिकरम् अजितप्रीतिजनकं भजेऽहं विजयध्वजम् श्री सत्यवर दुग्धाब्धेः उत्थिता जगतीतले सुधा श्री सत्यधर्माख्या पावयेत् स्मरतः सतः वीरेश मुनिसत्पाद सेवा संप्राप्त वैभवान् यादवार्यान् वर गुरून् यादवार्यान् वरसुधा टीकाकारान् वयं नुमः यस्य प्रचंड तपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मत पयोनिधि पूर्णचन्द्रः श्रीविष्णुतीर्थ मुनिरान् मुदमातनोतो आसेतो रातुषाराद्रेः यो दिशो जितवान् मुहुः सत्यध्यानगुरुः पातु यतीन्द्रैरपि पूजितः प्रावोचद्योधिकं न्याय सुधावाक्यार्थचन्द्रिकां सत्यप्रज्ञगुरुर्दद्यात् प्रज्ञां वैदान्तिकीं मम अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ಶೋಭನ ಸಂವತ್ಸರದ ಮಾರ್ಗಶೀರ್ಷ ಕೃಷ್ಣ ಪಕ್ಷದ ನವಮಿ ಶುಕ್ರವಾರದ ಈ ದಿನ ಭಾಗವತದ ಪ್ರವಚನವನ್ನು ನಾವೆಲ್ಲರೂ ಕೂಡ ಸೇರಿಯೇ ಆಲಿಸಬೇಕು ಅಂತ ಒಂದು ಅವಕಾಶವನ್ನು ಮಾಡಿಕೊಳ್ಬೇಕು ಅಂತ ಈಗ ಸನ್ನದ್ಧರಾಗಿ ಇಲ್ಲಿ ಕುಳಿತಿದ್ದೇವೆ. ಆರಂಭದಲ್ಲಿ ನಾವು ಮಾಡಿರುವಂಥ ಮಂಗಲಾಚರಣೆಗಳ ಕಡೆಗೆ ಒಂದಿಷ್ಟು ಗಮನ ಹರಿಸಬೇಕು. ಶಾಸ್ತ್ರದ ಉದ್ದೇಶ ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡೋದು. ಅದಕ್ಕಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಪರಮಾತ್ಮನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಭಾಗವತವನ್ನು ಓದಿದ್ರು, ಮಹಾಭಾರತವನ್ನು ಓದಿದ್ರು, ಮತ್ತೇನು ಮಾಡಿದ್ರು ಬ್ರಹ್ಮ ಜಿಜ್ಞಾಸೆ ಮಾಡುವುದೇ ನಮ್ಮ ಮೂಲ ಉದ್ದೇಶ. ಅದಕ್ಕಾಗಿ ಬ್ರಹ್ಮ ಜಿಜ್ಞಾಸ. ಆ ಬ್ರಹ್ಮನ ಲಕ್ಷಣ ಏನು? ಜನ್ಮಾದ್ಯಸ್ಯ ಯತಃ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷಾಶ್ಚ. ಸೃಷ್ಟಿಯಾದಿ ಅಷ್ಟಕವನ್ನ ಈ ಜಗತ್ತಿಗೆ ಮಾಡುವವನು, ಸೃಷ್ಟಿಯಾದಿ 8 ಈ ಜಗತ್ತಿಗೆ ಜಡಚೇತನಾತ್ಮಕವಾದ ಜಗತ್ತಿಗೆ ಮಾಡುವವನೇ ಬ್ರಹ್ಮ ಅಂತ ಆ ಜನ್ಮಾದ್ಯಸ್ಯತಃ ಅಂತ ಸೂತ್ರದಲ್ಲೇ ಹೇಳಿದ್ದಾರೆ. ಅದೇ ಅರ್ಥವನ್ನ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಅಂತ ಭಾಗವತದ ಮೊದಲ ಶ್ಲೋಕವು ಕೂಡ ಹೇಳಿದೆ. ಸತ್ಯಂ ಪರಂ ಧೀಮಹಿ.
ಧೀಮಹಿ ಅಂತ ಹೇಳುವ ಮೂಲಕ ಗಾಯತ್ರಿ ಮಂತ್ರದ ಒಂದು ಅರ್ಥವನ್ನ, ಮಂತ್ರಕ್ಕಿದು ಸಮಾನವಾದದ್ದು ಅನ್ನೋದನ್ನ ಸೂಚನೆ ಮಾಡಿದೆ. ನಾವು ಇಲ್ಲಿ ಕೇವಲ ಶ್ರವಣ ಮಾಡುವುದಲ್ಲ, ಶ್ರವಣ ಮಾಡುವುದರ ಜೊತೆಗೆ ನಾವು ಮನನವನ್ನು ಮಾಡಬೇಕು, ಧ್ಯಾನವನ್ನು ಕೂಡ ಮಾಡಬೇಕು. ಎಲ್ಲ ರೀತಿಯಿಂದ ಭಗವಂತನ ಸೇವಾ ಇದೆ. ಆ ಸೇವಾ ಮಾಡಲಿಕ್ಕೆ ಅಂತ ನಾವಿಲ್ಲಿ ಸನ್ನದ್ಧರಾಗಿದ್ದೀವಿ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವಚ. ಮತ್ತೆ ಪರೇ ಗುರೌಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಹೇ ಏಷಾ ಸೇವೇತಿ ಸಂಪ್ರೋಕ್ತ ಯಯಾ ತದ್ದರ್ಶನಂ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತೆ ಶ್ರವಣ ಮನನ ಧ್ಯಾನ ಇವುಗಳನ್ನು ಮಾಡಬೇಕು. ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಅದಲ್ಲದೆ ಭಗವಂತನ ಭಾಗವತರ ಸೇವಾ ಮಾಡಬೇಕು. ಮಂದಿರಗಳ ಸಮ್ಮಾರ್ಜನ ಇತ್ಯಾದಿಗಳು, ಭಾಗವತರ ಅನುಕೂಲಗಳನ್ನು ನೋಡಿಕೊಂಡು ಅವರಿಗೆ ಸೇವಾ ಮಾಡಿಕೊಡ್ಬೇಕು. ಎಲ್ಲ ಕೆಲಸಗಳನ್ನು ಅವರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ಜ್ಞಾನಿಗಳಿಗೆ, ಅಂಥವರ ಶುಶ್ರೂಷೆ ಮಾಡಬೇಕು. ಇದಕ್ಕೆ ಸೇವಾ ಅಂತಾರೆ. ಸೇವಾ ಅಂದ್ರೆ ಕೇವಲ ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಹಾಕೋದು ಮಾತ್ರ ಸೇವಾ ಅಲ್ಲ. ಶ್ರವಣ ಮನನ ಧ್ಯಾನವೂ ಕೂಡ ಅದರಲ್ಲಿ ಸೇರೇ ಹೋಗಿದೆ. ಅದರಿಂದಲೇ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ. ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ ಅಂತ ಭಾಗವತವೇ ಹೇಳುವಂತೆ, ಭಗವಂತನೇ ಭವಾಯನಸ್ತಂ ಭವ ವಿಶ್ವಭಾವನ, ನೀನು ನಮಗೆ ಎಲ್ಲ ಥರದ ಮಂಗಳಕ್ಕೂ ಕಾರಣನಾಗಬೇಕು. ತ್ವಮೇವ ಮಾತಾ ಆತ್ಮ ಸುಹೃತ್ ಪ್ರತಿಷ್ಠಿತ, ನೀನೇ ತಾಯಿಯೂ ಹೌದು, ತಂದೆ ಹೌದು, ಗೆಳೆಯ ಹೌದು, ಸ್ವಾಮಿಯೂ ಹೌದು. ತ್ವಮೇವ ಸದ್ಗುರು, ತ್ವಂ ಸದ್ಗುರುನ್ನ ಪರಮಾಂಶ ದೈವತಂ, ನೀವು ನನಗೆ ಸದ್ಗುರುವೂ ಹೌದು, ದೈವತವೂ ಹೌದು. ಯಸ್ಯ ಅನುವೃತ್ಯ, ನಿನ್ನನ್ನು ಸೇವೆ ಮಾಡಿ ನಾವು ಕೃತಿನೋ ಭವಿಮ, ಸಾರ್ಥಕವಾದ ಜೀವನ ನಡೆಸುವಂತಾಗಬೇಕು ಅಂತ ಹೀಗೆ ಬಂದಿದೆ. ಆ ಸೇವಾ ಅಂದ್ರೆ ಇದೇ ಸೇವಾ. ಇಷ್ಟೆಲ್ಲ ಮಾಡಿದಾಗಲೇ ಭಗವಂತನ ಸೇವಾ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಶ್ರವಣ ಮನನ ಧ್ಯಾನ ಭಾಗವತರ ಸೇವಾ ಇದೆಲ್ಲವೂ ಕೂಡ ಸೇರ್ಕೊಂಡಿದೆ. ಅದಕ್ಕಾಗಿ ಸತ್ಯಂ ಪರಂ ಧೀಮಹಿ ಅನ್ನೋದನ್ನು ನೋಡಿದ್ದೀವಿ. ಮುಂದೆ ಲಕ್ಷ್ಮೀದೇವಿಯ ಸ್ತೋತ್ರ ಶ್ರೀರ್ಯತ್ರ ರೂಪಿಣಿ. ಮುಕ್ತ ಲೋಕದಲ್ಲಿ ಆ ಲಕ್ಷ್ಮೀದೇವಿ ಹೇಗೆ ಸಂಚಾರ ಮಾಡ್ತಾ ಇರ್ತಾಳೆ, ಭಗವಂತನ ಗುಣಗಾನ ಮಾಡ್ತಾ ಹೇಗೆ ಉಯ್ಯಾಲೆಯಲ್ಲಿ ತನ್ನನ್ನು ತಾನು ತೂಕ್ಕೋತಾ ಇರ್ತಾಳೆ, ಅವಳ ಸಖಿಯರು ಹೇಗೆ ಅವಳ ಸೇವಾ ಮಾಡ್ತಾ ಇರ್ತಾರೆ ಅಂತ ಹೇಳುವ ಒಂದು ಶ್ಲೋಕ ಅದು. ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಯೋ ಅಂತ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಅಂತ ಮುಖ್ಯ ಪ್ರಾಣನ ಸ್ತೋತ್ರ. ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಜೀವ ಇರೋದಕ್ಕೂ ಅವನ ಅಭಿಮಾನಿ. ಸಂಸಾರ ಆಧಾವತಿ ಕಾಲತಂತ್ರ ಅಂತ ಹೀಗೆ ಮುಖ್ಯ ಪ್ರಾಣನ ಸ್ತೋತ್ರ. ಅದಾದ ಬಳಿಕ ಯಸ್ವಾನುಭಾವ ಅಖಿಲ ಶ್ರುತಿಸಾರಮೇಕಂ ಅಂತ ರುದ್ರನ ಅಂಶ ಸಂಭೂತನಾದ ಶುಕಾಚಾರ್ಯನ ಒಂದು ಸ್ತೋತ್ರ. ಆ ಶುಕಾಚಾರ್ಯನೇ ಈ ಭಾಗವತವನ್ನ ನಮಗೆ ಜಗತ್ತಿಗೆ ಕೊಟ್ಟವನು. ಅದರಿಂದ ಶುಕಾಚಾರ್ಯನ ಸ್ತೋತ್ರ ಅಲ್ಲಿದೆ. ವ್ಯಾಸಸೂನಂ ಉಪಯಾಮಿ ಪರಂ ಗುರುಂ ಮುನೀನಾಂ ಅಂತ. ಇದಾದ ಬಳಿಕ ಆಚಾರ್ಯರು ವಿಶ್ವ ಸೃಷ್ಟಿ ಸ್ಥಿತ್ಯಪ್ಯಯ ಅಂತ ಏನು ಭಾಗವತ ತಾತ್ಪರ್ಯದಲ್ಲಿ ಮಂಗಲಾಚರಣೆ ಮಾಡಿದ್ದಾರೆ, ಅದನ್ನು ನೋಡಿದ್ದೇವೆ. ಮತ್ತೆ ಆಚಾರ್ಯರೇ ಆ ಮಂಗಲಾಚರಣೆ ಮಾಡಿದ ಕೊಟ್ಟದ್ದಲ್ಲದೆ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತೆ ಆಕಾಶನಾಮ ವಿಘ್ನೇಶ, ಆಕಾಶ ಎಂಬ ಶಬ್ದದಿಂದ ವಿಘ್ನೇಶ ಗಣಪತಿ ವಾಚ್ಯ. ಆಕಾಶ ಎಂಬ ಶಬ್ದದಿಂದ ಮುಖ್ಯವಾಗಿ ಗಣಪತಿಗಿಂತ ಹೆಚ್ಚು ಮುಖ್ಯ ಪ್ರಾಣವಾಚ್ಯ. ಅವನಿಗಿಂತ ಹೆಚ್ಚು ಆಕಾಶ ಇತಿ ಲಕ್ಷ್ಮೀಶ್ಚ, ಆಕಾಶ ಶಬ್ದದಿಂದ ಲಕ್ಷ್ಮೀದೇವಿಯೂ ವಾಚ್ಯಳು. ತಥಾಕಾಶೋ ಹರಿಸ್ವಯಂ, ಆಕಾಶ ಶಬ್ದದಿಂದ ಸ್ವಯಂ ಭಗವಂತನೇ ವಾಚ್ಯ ಅಂತ ಬಂದಿದೆ. ಅದಕ್ಕಾಗಿ ಗಣಪತಿಯ ಮುಖ್ಯ ಪ್ರಾಣ ಲಕ್ಷ್ಮಿ ಮತ್ತು ಪರಮಾತ್ಮರನ್ನ ಮತ್ತೊಮ್ಮೆ ಸರ್ವಮೂಲದಲ್ಲಿ ಹೇಳಿದಂತೆ ಪ್ರಾರ್ಥಿಸಿದ್ದೇವೆ. ಇದಾದ ಮೇಲೆ ಅನೇಕ ಜನ ಜ್ಞಾನಿಗಳನ್ನ ನಾವು ಪ್ರಾರ್ಥಿಸುವ ಪ್ರಯತ್ನ ಮಾಡಿದ್ದೇವೆ. ಭಾಗವತವನ್ನ ವ್ಯಾಖ್ಯಾನಿಸಿದಂತಹ ಜ್ಞಾನಿಗಳು ಕೆಲವರು, ಭಾಗವತವನ್ನು ವ್ಯಾಖ್ಯಾನಿಸದೆ ಹೋದರೂ ಕೂಡ ಶಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡಿದಂಥ ಕೆಲವರು ಜ್ಞಾನಿಗಳು. ಅದರಲ್ಲಿ ಉತ್ತರಾದಿ ಮಠದಲ್ಲಿ ಹಿಂದೆ ವಿರಾಜಮಾನರಾಗಿದ್ದ 21ನೇ ಪೀಠಾಧಿಪತಿಗಳಾಗಿದ್ದ 20ನೇ ಪೀಠಾಧಿಪತಿಗಳಾಗಿದ್ದಂತಹ ವಿದ್ಯಾಧೀಶ ಸ್ವಾಮಿಗಳು, ಅವರನ್ನ ನೆನೆದಿದ್ದೇವೆ. ಅದಾದ ಬಳಿಕ 32ನೇ ಪೀಠಾಧಿಪತಿಗಳಾಗಿದ್ದಂಥ ಸತ್ಯವರ ಸ್ವಾಮಿಗಳ ಶಿಷ್ಯರಾದಂಥ
ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಿದ್ದೇವೆ. ಸತ್ಯಧರ್ಮ ಸ್ವಾಮಿಗಳು ಈ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು, ಅವರನ್ನು ನೆನೆದಿದ್ದೇವೆ. ಈ ವಿದ್ಯಾಧೀಶ ತೀರ್ಥರನ್ನ ನೆನೆದಿದ್ದಾದ ಬಳಿಕ ಪೇಜಾವರ ಮಠದ ವಿಜಯಧ್ವಜ ತೀರ್ಥರು ಅವರು ವ್ಯಾಖ್ಯಾನ ಮಾಡಿದವರು. ವಿದ್ಯಾಧೀಶ ತೀರ್ಥರೇನು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಲ್ಲ, ಆದರೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಆ ವಿಜಯಧ್ವಜ ತೀರ್ಥರು ಕಣ್ವ ತೀರ್ಥದಲ್ಲಿದ್ದಾರೆ, ಅಲ್ಲಿ ಮುಖ್ಯ ಪ್ರಾಣನ ಸನ್ನಿಧಾನ ಇದೆ. ಹಾಗ ಪೇಜಾವರ ಮಠದ ಪೀಠಾಧಿಪತಿಗಳಾಗಿದ್ದಂಥ ಭಾಗವತದ ವ್ಯಾಖ್ಯಾನ ಮಾಡಿದಂಥ ವಿಜಯಧ್ವಜ ತೀರ್ಥರನ್ನು ನೆನೆದಿದ್ದೇವೆ. ಅದಾದ ಮೇಲೆ ಉತ್ತರಾದಿ ಮಠದ 32ನೇ ಪೀಠಾಧ್ಯಕ್ಷರಾಗಿದ್ದ ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಿದ್ದೇವೆ. ಇದಾದ ಬಳಿಕ ವಿಷ್ಣು ತೀರ್ಥರನ್ನ ನೆನೆದಿದ್ದೇವೆ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತ ಅಂಥೇಳಿ, ಯಾವ ವಿಷ್ಣು ತೀರ್ಥರ ತಪಸ್ಸಿಗೆ ಒಲಿದು ಭಗವಂತ ಅವರಿಗೆ ವಶನಾದ ಅಂಥ ವಿಷ್ಣು ತೀರ್ಥರು ನಮಗೆ ಸುಖ ಕೊಡಲಿ, ನಮಗವ್ರು ಸಂತೋಷ ಕೊಡಲಿ, ಶಾಸ್ತ್ರವನ್ನು ಅರ್ಥ ಮಾಡಿಸಿ ನಮಗವ್ರು ಸಂತೋಷ ಕೊಡಲಿ ಅಂತ. ಇಡೀ ಭಾಗವತಕ್ಕೆ ಅವರು ವ್ಯಾಖ್ಯಾನ ಮಾಡಿಲ್ಲ, ಆದರೆ ಭಾಗವತ ಸಾರೋದ್ಧಾರ ತಾವು ರಚಿಸಿ ಭಾಗವತದ ಕೆಲವು ಶ್ಲೋಕಗಳನ್ನು 367 ಶ್ಲೋಕಗಳನ್ನು ಪ್ರಕರಣ ರೂಪದಲ್ಲಿ ಸಂಗ್ರಹಿಸಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ನಾವು ಭಾಗವತವನ್ನು ನೋಡೋರಿದ್ದೇವೆ. ಅದಕ್ಕೆಲ್ಲದಕ್ಕೂ ಕೂಡ ವಿಜಯಧ್ವಜರು, ಯಾದವಾರ್ಯರು, ಸತ್ಯಧರ್ಮರು ಮೊದಲಾದವರು ಮಾಡಿದ ವ್ಯಾಖ್ಯಾನಗಳಲ್ಲದೆ ಆ 367 ಶ್ಲೋಕಗಳು ಭಾಗವತದಲ್ಲಿ ಏನು ಬಂದಿವೆ ಮತ್ತು ಭಾಗವತದ ವ್ಯಾಖ್ಯಾನದಲ್ಲಿ ಅವರೇ ಮತ್ತೆ ಕೆಲವು ಶ್ಲೋಕಗಳನ್ನು ಏನು ಉದ್ಧರಿಸಿದ್ದಾರೆ, ಅದಕ್ಕೆಲ್ಲದಕ್ಕೂ ಅವರೇ ಮಾಡಿದ ವ್ಯಾಖ್ಯಾನವನ್ನು ಕೂಡ ನೋಡೋರಿದ್ದೇವೆ. ಅದನ್ನೆಲ್ಲ ನೋಡಿದ್ರೆ ಈ ವಿಷ್ಣು ತೀರ್ಥರು ಇಡೀ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನೇಕ ಬಾರಿ ಅನಿಸಿದ್ದು ಕೂಡ ಇದೆ. ಅದಕ್ಕಾಗಿ ವಿದ್ಯಾಧೀಶ ತೀರ್ಥರು, ವಿಜಯಧ್ವಜ ತೀರ್ಥರು, ಮುಂದೆ ಸತ್ಯಧರ್ಮ ಸ್ವಾಮಿಗಳನ್ನು ಕೂಡ ನೆನಪಿಸಿದ್ದೀವಿ. ಸತ್ಯಧರ್ಮ ಸ್ವಾಮಿಗಳು ಆರಂಭದಿಂದ ಮಾಡಿಲ್ಲ, ಮುಂದಿನ ಸ್ಕಂದಗಳಿಗೆ ಅವ್ರದ್ದು ವ್ಯಾಖ್ಯಾನ ಇದೆ. ಯಾದವಾರ್ಯರು ಮುಂದಿನ ಎಲ್ಲ ಸ್ಕಂದಗಳಿಗೂ ಮಾಡಿಲ್ಲ, ಆರಂಭದ ವ್ಯಾಖ್ಯಾನ ಇದೆ. ಹೀಗೆ ವಿಜಯಧ್ವಜರು, ಸತ್ಯಧರ್ಮ ಸ್ವಾಮಿಗಳನ್ನು ನೆನೆದಿದ್ದಾದ್ಮೇಲೆ ಯಾದವಾರ್ಯರನ್ನ ನಾವು ನೆನಪು ಮಾಡ್ಕೊಂಡಿದ್ದೀವಿ. ವೇದೇಶ ತೀರ್ಥ ಗುರುಗಳ ಶಿಷ್ಯರವರು. ನ್ಯಾಯಸುಧಾಕ್ಕೂ ವ್ಯಾಖ್ಯಾನ ಮಾಡಿದವರು, ಭಾಗವತಕ್ಕೂ ಕೂಡ ವ್ಯಾಖ್ಯಾನ ಮಾಡಿದವರು, ಅಂಥವರನ್ನು ಕೂಡ ನೆನೆದಿದ್ದೇವೆ. ಅದಾದ್ಮೇಲೆ 42ನೇ ಪೀಠಾಧಿಪತಿಗಳು ಉತ್ತರಾದಿ ಮಠದಲ್ಲಿ ಇದ್ದಂಥವರು ಸತ್ಯಧ್ಯಾನ ಸ್ವಾಮಿಗಳನ್ನ ನೆನೆದಿದ್ದೇವೆ. ಮುಂದೆ 43ನೇ ಪೀಠಾಧಿಪತಿಗಳಾಗಿದ್ದವರು ಸತ್ಯಪ್ರಜ್ಞ ಸ್ವಾಮಿಗಳು, ಅವರನ್ನು ನೆನೆದಿದ್ದೇವೆ. ಆ ಸತ್ಯಧ್ಯಾನ ಸ್ವಾಮಿಗಳಿಗೆ ಉತ್ತರಾದಿ ಮಠದ ಉತ್ತರಾಧಿಕಾರಿಯಾಗಿ ಶಿಷ್ಯರಾಗಿದ್ದವರು ಸತ್ಯಪ್ರಜ್ಞ ಸ್ವಾಮಿಗಳು. ಅವರಿಗೆ ವಿದ್ಯಾಶಿಷ್ಯರಾಗಿ ವಿದ್ಯಾ ಪರಂಪರೆಗೆ ಮಾತ್ರ ಸಂಬಂಧಪಟ್ಟಂಥ ಮತ್ತೊಬ್ಬರು ಶಿಷ್ಯರು ವಿದ್ಯಾಮಾನ್ಯ ತೀರ್ಥರು. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ಅಂತ ಶ್ಲೋಕದಿಂದ ಅವರನ್ನ ನೆನಪು ಮಾಡ್ಕೊಂಡಿದ್ದೇವೆ. ಅದಾದ ಬಳಿಕ ಅವರ ಶಿಷ್ಯರಾಗಿ ಅವರ ಪೀಠಕ್ಕೆ ಅಧಿಕಾರಿಗಳಾಗಿಲ್ಲದೆ ಹೋದರೂ ಕೂಡ ಅವರ ವಿದ್ಯೆಗೆ ಉತ್ತರಾಧಿಕಾರಿಯಾಗಿ ಇದ್ದಂಥ ನಮ್ಮ ಗುರುಗಳಾದಂತಹ ಪೇಜಾವರ ಮಠಾಧೀಶರು ವಿಶ್ವೇಶ ತೀರ್ಥರು, ಅವರನ್ನ ತಪಸ್ವಾಧ್ಯಾಯ ಶುಶ್ರೂಷ ಅನ್ನೋ ಮಾತಿನಿಂದ ನೆನಪು ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಒಟ್ಟಾರೆಯಾಗಿ ಎಲ್ಲಾ ಗುರುಗಳು ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನವಿಶೇಷ, ಎಲ್ಲಾ ಪ್ರಾಜ್ಞರು ಕೂಡ ಹರಿಯ ಪ್ರತಿಮೆಗಳು. ಅವರಲ್ಲಿ ಕೇಶವ ರೂಪದ ಭಗವಂತ ಇದ್ದು ದದಾತಿ ಜ್ಞಾನವಿಶೇಷ ಪರಮಾತ್ಮ ಸ್ವಯಂ ವಿಭು, ನಮಗೆ ಜ್ಞಾನ ಕೊಡ್ತಾನೆ ಅಂತ. ಇದಾದ್ಮೇಲೆ ನಾವು ನೆನಪು ಮಾಡ್ಕೊಳ್ಬೇಕಾದ ಮತ್ತೆರಡು ಶ್ಲೋಕಗಳಿವೆ. ಎಲ್ಲ ಗುರುಗಳನ್ನು ನೆನಪು ಮಾಡ್ಕೊಂಡಿದ್ದೇವೆ. ನ ಹೆಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯಾ ತೇ ಪುನಃ ಚುರುಕಾಲೇನ ದರ್ಶನಾದೇವ ಸಾಧವ ಅಂತ ಭಾಗವತದಲ್ಲೇ ಹೇಳಿದಂತೆ ತೀರ್ಥರೂಪದ ಯಾವುದೇ ನದಿ, ಸಮುದ್ರ ಮೊದಲಾದವುಗಳಿಗಿಂತ ಹೆಚ್ಚಾಗಿ, ಶಿಲಾರೂಪದ ವಿಗ್ರಹಗಳಿಗಿಂತ ಹೆಚ್ಚಾಗಿ ಸಾಧುಗಳು ತಮ್ಮ ದೃಷ್ಟಿಕೋನವನ್ನು ನಮಗೆ ಕೊಡುವ ಮೂಲಕ, ತಮ್ಮ ತಾತ್ವಿಕ ದೃಷ್ಟಿಕೋನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುವುದರ ಮೂಲಕ ನಮ್ಮನ್ನ ಶೀಘ್ರವಾಗಿ ಹರಸ್ತಾರೆ ಅಂತ ಬಂದಿದೆ. ಭಾಗವತದಲ್ಲೇ ಬಂದಿರುವ ಗುರುಗಳ ಸ್ತೋತ್ರ ಅದು. ಇದಾದ್ಮೇಲೆ ಸರ್ವಾರ್ಥ ಸಂಭವೋ ದೇವೋ ಜನಿತಃ ಪೋಷಿತಃ ಪುರ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ ಮರ್ತ್ಯಶತಾಯುಷ ಅಂತ ಹೇಳಿ ತಂದೆ ತಾಯಂದಿರ ಸ್ತೋತ್ರ ರೂಪವಾದ ಒಂದು ಶ್ಲೋಕ ಕೃಷ್ಣ ಸ್ವಯಂ ಹೇಳಿದ ಮಾತು ವಸುದೇವ ದೇವಕಿಯರನ್ನು ಕುರಿತು. ಸರ್ವಾರ್ಥ ಸಂಭವೋ ದೇಹ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲದಕ್ಕೂ ಕಾರಣವಾದ ಈ ದೇಹ, ನಮಗೆ ಸಿಕ್ಕಿರುವಂಥ ದೇಹ
ಇದನ್ನ ಹುಟ್ಟಿಸಿದ್ದಾರೆ ತಂದೆ ತಾಯಂದಿರು, ಅದನ್ನ ಪೋಷಿಸಿದ್ದಾರೆ ಕೂಡ. ಅವರ ಒಂದು ಉಪಕಾರ, ಅವರು ನಮಗೆ ಮಾಡಿರುವಂಥ ಸಹಾಯ ಏನಿದೆ, ನತಯೋರ್ಯಾತಿ ನಿರ್ವೇಶಂ, ಶತಾಯುಷ 100 ಜನ್ಮಗಳು ಬಂದರೂ ಕೂಡ ಅವರು ಮಾಡಿದಂಥ ಉಪಕಾರವನ್ನು ನಾವು ತೀರಿಸೋದು ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಏನು, ಅವರು ನಮ್ಮನ್ನು ಹುಟ್ಟಿಸಿದ್ರು, ಯಾವುದಕ್ಕೆ ಮತ್ತೆ ನಮ್ಮನ್ನು ಪೋಷಿಸಿದ್ರು, ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಅವರು ತೊಡಗಿಸಿದ್ರಲ್ಲ, ಆ ಕಾರ್ಯವನ್ನ ನಿರ್ವ್ಯಾಜ ಮನೋಭಾವದಿಂದ ಮಾಡುವುದಷ್ಟೇ ನಮಗೆ ಈಗಿರುವಂಥ ಒಂದು ಅವಕಾಶ. ಯಾವುದೇ ಸ್ಥಾನ ಮಾನ ಧನ ಇತ್ಯಾದಿಗಳ ನಿರೀಕ್ಷೆ ಇಲ್ಲದೆ ನಿರ್ವ್ಯಾಜ ಮನೋಭಾವದಿಂದ ಆ ಗುರುಗಳು ಮತ್ತು ತಂದೆ ತಾಯಂದಿರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಏನು ಈ ಹಿಂದೆ ನಾವು ಶ್ರವಣವನ್ನು ನಾವೆಲ್ಲ ಸೇರಿ ನಡೆಸಿದ್ದೀವಿ, ಹಾಗೆ ಇವು ಕೂಡ ಮಾಡುವುದೇ ಅವರನ್ನು ನೆನಪಿಸಿಕೊಳ್ಳುವುದೊಂದು ಕಾರ್ಯ. ಆ ಕಾರಣಕ್ಕಾಗಿ ತಂದೆ ತಾಯಂದಿರನ್ನು ಕೂಡ ನೆನಪಿಸ್ಕೊಂಡಿದ್ದೀವಿ. ಕೊನೆಯದಾಗಿ ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ವಟುಭ್ಯ ಯೇ ಬ್ರಾಹ್ಮಣ ಗಾಮ್ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಎಲ್ಲ ಥರದ ಅನೇಕ ಥರದ ಭಾಗವತರ ಸಂಪರ್ಕ, ಭಗವದ್ಭಕ್ತರ ಸಂಪರ್ಕ ನಮಗೆ ದೈನಂದಿನ ಜೀವನದಲ್ಲಿ ಆಗ್ತಿರ್ತದೆ. ದೊಡ್ಡವರು ಸಿಗ್ತಿರ್ತಾರೆ, ಸಣ್ಣವರು ಶಿಶುಗಳು ಸಿಗ್ತಿರ್ತಾರೆ, ಯುವಕರು ಸಿಗ್ತಿರ್ತಾರೆ, ಆ ವಟುಭ್ಯ ಬ್ರಹ್ಮಚಾರಿಗಳು ಸಿಗ್ತಿರ್ತಾರೆ. ಏ ಬ್ರಾಹ್ಮಣ ಗಾಮ್ ಅವಧೂತಲಿಂಗ, ಅನೇಕ ಜನ ಜ್ಞಾನಿಗಳಾದಂಥ ಭಗವಂತನ ಭಕ್ತರು ಭಾಗವತರಾದವರು ಅವಧೂತಲಿಂಗ, ಜ್ಞಾನಿಗಳು ಅಂತ ತಾವು ತೋರಿಸ್ಕೊಳ್ಳದೇನೆ ಗುಪ್ತ ರೀತಿಯಿಂದ ಸಂಚಾರ ಮಾಡ್ತಿರ್ತಾರೆ. ಅಂಥವ್ರನ್ನ ನಾವು ಸ್ಮರಿಸ್ಕೋಬೇಕು. ಶಿವಮಸ್ತು ರಾಜ್ಞಾಂ, ಯಾರ ಧರ್ಮ ನಿಷ್ಠವಾದ ಆಡಳಿತದಿಂದ, ಯಾರ ಸಹಕಾರದಿಂದ ಈ ಜಗತ್ತಿನ ಸ್ಥಿತಿಗಳೆಲ್ಲ, ಜಗತ್ತಿನ ಧರ್ಮ ಪಾಲನೆಗಳೆಲ್ಲ ನಡ್ಕೊಂಡು ಹೋಗ್ತಾವೋ ಅಂಥ ಹಿಂದಿನ ರಾಜರು, ಇಂದಿನ ಮುಂದಿನ ಎಲ್ಲ ರಾಜರನ್ನು ಕೂಡ ಅಂಥವ್ರನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅಂಥ ರಾಜರ ಸಂಖ್ಯೆ ಹೆಚ್ಚಾಗಬೇಕು. ಧರ್ಮ ಪಾಲಕರಾದ ರಾಜರ ಸಂಖ್ಯೆ ಹೆಚ್ಚಾಗಬೇಕು. ಅವರಿಗೆ ಶಿವಮಸ್ತು ರಾಜ್ಞಾಂ ಶಿವಮಸ್ತು, ರಾಜರಿಗೆ ಸದ್ಬುದ್ಧಿ ಬರಬೇಕು. ಅವರಿಗೆ ಸದ್ಬುದ್ಧಿ ಬಂದರೆ ರಾಜಾವ ಕಾರಣಂ ಕಾಲೋವ ಕಾರಣಂ ರಾಜ್ಞ ರಾಜಾವ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್, ರಾಜ ಕಾಲಸ್ಯ ಕಾರಣಂ ಅಂತ ಶಾಂತಿ ಪರ್ವದಲ್ಲಿ ಮಹಾಭಾರತದಲ್ಲಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳುವಂತೆ, ಕಾಲವು ರಾಜನ ಬುದ್ಧಿಯನ್ನ ಬದಲು ಮಾಡ್ತದೋ, ರಾಜನೇ ಕಾಲವನ್ನ ಹಾಳುಗೆಡುತ್ತಾನೋ, ಹೀಗೆ ರಾಜನೇ ಕಾಲಕ್ಕೆ ಕಾರಣನೋ, ಕಾಲವೇ ರಾಜನಿಗೆ ಕಾರಣ ಅಂತ ಏನು ಸಂಶಯ ಬೇಡ ನಿನಗೆ. ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲದ ಮೇಲೆ ಯಾವತ್ತೂ ಪ್ರಭಾವ ಬೀರ್ತಿರ್ತಾನೆ. ಅವನಿಗೆ ಸದ್ಬುದ್ಧಿ ಇದ್ರೆ ಆ ಕಾಲದಲ್ಲಿ ಇರುವಂತಹ ಎಲ್ಲಾ ಪ್ರಜೆಗಳಿಗೂ ಕೂಡ ಸದ್ಬುದ್ಧಿ ಇರ್ತದೆ. ಅದಕ್ಕಾಗಿ ನಮ್ಮ ಆಡಳಿತಗಾರರಿಗೂ ಕೂಡ, ರಾಜರಿಗೂ ಕೂಡ, ಹಿಂದಿನ ಮುಂದಿನ ಎಲ್ಲ ಆಡಳಿತಗಾರರಿಗೂ ಕೂಡ ಶಿವ ಮಂಗಳ ಆಗಲಿ, ಅವರಿಗೆ ಸದ್ಬುದ್ಧಿ ಬರಲಿ ಅಂತ ಹೀಗೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಭಾಗವತದಲ್ಲೇ ಬಂದ ಶ್ಲೋಕವನ್ನ ನೆನಪಿಸ್ಕೊಂಡಿದ್ದೀವಿ. ಹಾಗೆ ಇದನ್ನು ಕೇಳುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರವನ್ನು ತಿಳಿಸಿ ಮುಂದೆ ಭಾಗವತದ ಶ್ರವಣಕ್ಕೆ ನಾವೆಲ್ಲರೂ ಕೂಡ ತೊಡಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.